ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್. ಇವತ್ತು ನಮ್ಮದು ಮೊಬೈಲಲ್ಲಿ ಯಾವ ರೀತಿ ಇದ್ರೆ ನೆಲ ಬೀಳುವ ಹಾಗೆ ವಿಡಿಯೋ ಎಫೆಕ್ಟ್ ಮಾಡ್ಬೋದು. ಸೊ ಈ ಥರ ಎಫೆಕ್ಟ್ ಮಾಡೋಕ್ಕೆ ನಿಮಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಬೇಕು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸುಮಾರು ಜನ ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ವಿಡಿಯೋ ಲೇಯರ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದ್ರಿ. ಸೊ ಮೇಲ್ಗಡೆ ಒಂದು ವಿಡಿಯೋ ಬರುತ್ತೆ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಒಂದು ವಿಡಿಯೋ ಬೇಕು. ಮೊಬೈಲ್ನ ಅಲ್ಲಾಡಿಸ್ತೇನೆ, ಈ ಟ್ರೈಪಾಡ್ ಅಥವಾ ಎಲ್ಲಾದರೂ ಮಡಗಿ ಈ ಥರ ಒಂದು ವಿಡಿಯೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಗ್ರೀನ್ ಸ್ಕ್ರೀನ್ ವೀಡಿಯೋಸ್ ಬೇಕು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಗ್ರೀನ್ ಸ್ಕ್ರೀನ್ ಗ್ರೌಂಡ್ ಕ್ರ್ಯಾಕ್ ಆನಿಮೇಷನ್ ಅಂತ ಹೊಡೆದ್ರೆ ಸಾವಿರಾರು ವೀಡಿಯೋ ಬರುತ್ತೆ. ಅದರಲ್ಲಿ ನಿಮ್ಗೆ ಯಾವ ವೀಡಿಯೋ ಬೇಕು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಟ್ಯುಟೋರಿಯಲ್ ನೋಡಿದ್ಮೇಲೆ ಈ ವಿಡಿಯೋ ಬರೋಕ್ಕಿಂತ ಮುಂಚೆ ಸ್ವಲ್ಪ ವೀಡಿಯೋ ಎಫೆಕ್ಟ್ ಬಂತಲ್ಲ, ಆ ಥರ ಎಲ್ಲ ಮಾಡ್ಬೋದು. ಸೊ ಟ್ಯುಟೋರಿಯಲ್ ಯಾವ ರೀತಿ ಇದೆ ಅಂತ ನೋಡೋಣ, ಬನ್ನಿ. ಫಸ್ಟು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ, ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, MT ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಕ್ಗ್ರೌಂಡ್ ವೀಡಿಯೋನ ಲೋಡ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಮೀಡಿಯಾ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವೀಡಿಯೋನ ಎಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತೀರ ಆ ಫೋಲ್ಡರ್ ಓಪನ್ ಮಾಡಿ ಆ ವೀಡಿಯೋನ ಲೋಡ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ವೀಡಿಯೋ ಎಲ್ಲಿಂದ ಬೇಕು ನೋಡ್ಕೊಳ್ಳಿ. ಸೊ ಇಲ್ಲಿಂದ ಬೇಕು. ಸೊ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ಲೆಫ್ಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೊದಲನೇ ಕಾಲ್ನ ಅವನು ರೈಟ್ ಲೆಗ್ನ ಯಾವ ಟೈಮಲ್ಲಿ ಕೆಳಗೆ ಬಿಡ್ತಾನೆ ನೋಡಿ. ಸೊ ಇವಾಗ ಆ ಗ್ರೀನ್ ಸ್ಕ್ರೀನ್ ವೀಡಿಯೋನ ಲೋಡ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಆ ಗ್ರೀನ್ ಸ್ಕ್ರೀನ್ ವೀಡಿಯೋನ ಎಲ್ಲಿ ಸೇವ್ ಮಾಡ್ಕೊಂಡಿರ್ತೀರ ಅಲ್ಲಿ ಬಂದು ಓಪನ್ ಮಾಡಿ. ಈ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಎಲ್ಲಿ ಬೇಕಾ ವೀಡಿಯೋ ಕರೆಕ್ಟಾಗಿ ಪ್ಲೇಸ್ ಮಾಡಿ, ಕೆಳಗಡೆ ಸ್ಲೈಡ್ ಮಾಡ್ಕೊಂಬಂದು ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ, ಈ ಗ್ರೀನ್ ಕಲರು ಯಾವುದು ಅಂತ ನೋಡಿಕೊಂಡು ಎನೇಬಲ್ ಮೇಲೆ ಕ್ಲಿಕ್ ಮಾಡಿ, ಕೀ ಕಲರ್ ಮೇಲೆ ಕ್ಲಿಕ್ ಮಾಡಿ. ಇದು ರೌಂಡ್ ಸೆಲೆಕ್ಟ್ ಆಗಿದೆ, ಈ ಕಲರ್ ಇದೆಯಲ್ಲ ಇದ್ರ ಮೇಲೆ ಸೆಲೆಕ್ಟ್ ಮಾಡಿ. ಒಂದ್ಸತಿ ಅದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಬಂದು ಕ್ರೋಮಾ ಕೀ ರೆಕಮೆಂಡೆಡ್ ಕಲರ್ಸ್ ಅಂತ ಇರುತ್ತೆ, ಅಲ್ಲಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಅಲ್ಲಿ ಹೋಗ್ಬಿಟ್ಟು ನೀವು ಡಾರ್ಕ್ ಗ್ರೀನ್ನ ಬ್ರೈಟ್ ಗ್ರೀನ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಗ್ರೀನ್ ಸ್ಕ್ರೀನ್ ಹೋಗಿರುತ್ತೆ. ಸೊ ನೆಕ್ಸ್ಟ್ ಇದನ್ನ ಈಗ ಸ್ಲೈಡ್ ಮಾಡ್ಕೊಂಬನ್ನಿ. ಸೊ ಈ ಜಾಗದಲ್ಲಿದ್ದಾಗ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಎಷ್ಟು ಡಾರ್ಕ್ ಬೇಕು ಅದು ನೋಡ್ಕೊಳ್ಳಿ. ಇದಕ್ಕೆ ಬಂದು ಗ್ರೀನ್ ಎಷ್ಟು ಹೋಗ್ಬೇಕು ನೋಡ್ಕೊಳ್ಳಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಮಾಡಾದ್ಮೇಲಿಂದ ಡೀಟೇಲ್ ಕರ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಮಾಡಿ. ಸೊ ಅವಾಗ ಸೈಡಲ್ಲಿರೋ ಗ್ರೀನು ಹೋಗುತ್ತೆ. ಇದು ಆದಮೇಲಿಂದ ತಿರ್ಗಾ ಕೀ ಕಲರ್ ಮೇಲೆ ಕ್ಲಿಕ್ ಮಾಡಿ, ತಿರ್ಗಾ ಇದು ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬೇಕಾ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು, ಎಷ್ಟು ಡಾರ್ಕ್ ಇದೆ ನಿಮ್ಮ ಗ್ರೀನ್ ಸ್ಕ್ರೀನು ಅಂತ ಅಂದ್ಬಿಟ್ಟು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಹೋಗಿದೆ. ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಒಂದು ಸತಿ ಪ್ಲೇ ಮಾಡಿ ನೋಡಿ. ಓಕೆ, ಕರೆಕ್ಟಾಗಿ ಬಂದಿದೆ. ಸೊ ನೆಕ್ಸ್ಟು ಒಂದು ಸೆಕೆಂಡ್ ಕಾಲ್ನ ಎತ್ತು ಬಡಿಬೇಕಾದ್ರೆ ನೋಡ್ಕೊಳ್ಳಿ, ಎಲ್ಲಿ ಕರೆಕ್ಟಾಗಿ ಈ ಜಾಗದಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಗ್ರೀನ್ ಸ್ಕ್ರೀನ್ ವೀಡಿಯೋನ ಲೋಡ್ ಮಾಡ್ಕೊಳ್ಳಿ. ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋದು ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ತಿರ್ಗಾ ಆ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೂರನೇ ಲೇಯರು. ಕರೆಕ್ಟಾಗಿ ಕೆಳಗಡೆ ತೊಗೊಂಬಂದ್ಬಿಟ್ಟು ಮಡಗ್ಬಿಟ್ಟು ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ, ಅವಾಗ ಹೇಳ್ಕೊಟ್ನಲ್ಲ ಅದೇ ಸ್ಟೆಪ್ಸ್ನ ಫಾಲೋ ಮಾಡಿ. ಎನೇಬಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಗ್ರೀನ್ ಸ್ಕ್ರೀನ್ ಹೋಗುತ್ತೆ, ಅದು ಕೀ ಕಲರ್ ಮೇಲೆ ಕ್ಲಿಕ್ ಮಾಡಿ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಮೋಸ್ಟ್ ಆಫ್ ದ ಟೈಮು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅದು ಎಷ್ಟು ನಿಮಗೆ ಡಾರ್ಕ್ ಬೇಕು, ಗ್ರೀನ್ ಸ್ಕ್ರೀನ್ ಎಷ್ಟು ಬೇಕು. ಡೀಟೇಲ್ ಕರ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಮಾಡಿ. ಸೊ ಸೈಡಲ್ಲಿರೋ ಗ್ರೀನ್ ಸ್ಕ್ರೀನು ಹೋಗುತ್ತೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ತಿರ್ಗಾ ಥರ್ಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಅಡ್ಜಸ್ಟ್ಮೆಂಟ್ ಮಾಡಿ. ಸೊ ಕೆಳಗಡೆ ಮಾಡಿ, ಇಲ್ಲಿ ಕಲರ್ ಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಎಷ್ಟು ಬ್ರೈಟ್ನೆಸ್ ಬೇಕು, ಕಾಂಟ್ರಾಸ್ಟ್ ಬೇಕಾ, ಸ್ಯಾಚುರೇಷನ್ ಬೇಕಾ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಯಾಕೆ ಅಂತಂದರೆ ಈ ನೆಲಕ್ಕೂ ನಿಮ್ಮ ವಿಡಿಯೋಗೂ ಮ್ಯಾಚ್ ಆಗೋ ರೀತಿ ಮಾಡಿ.
ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ವಿಡಿಯೋ ಎಲ್ಲಿ ತನಕ ಬೇಕು ನೋಡ್ಕೊಳ್ಳಿ ನಿಮಗೆ. ಸೊ ಇಷ್ಟು ಸಾಕು. ಸೊ ಮೊದಲನೇ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಕತ್ರಿ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ರೈಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅದು ಕಾಲ್ ಮೇಲೆ ಬಂದ್ಬಿಟ್ಟಿದೆ ಸೆಕೆಂಡ್ ಲೇಯರು. ಸೊ ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಚೂರು ಅಡ್ಜಸ್ಟ್ಮೆಂಟ್ ಮಾಡಿ. ಬೇಕಾದ್ರೆ ನೀವು ಇದನ್ನು ರೀಸೈಸು ಮಾಡ್ಕೊಬೋದು ಎಷ್ಟು ಬೇಕು ಅಂತ ಕೆಳಗಡೆ ಅದನ್ನ ಹೇಳ್ದು. ಸೊ ಕಾಲು ಕೆಳಗಡೆ ಕರೆಕ್ಟಾಗಿ ಕಾಲು ಹತ್ರ ಮಡಗಿ ಇದನ್ನು ಇಲ್ಲಿಗೆ ನಿಮ್ಗೆ ಎಲ್ಲಿ ಬೇಕಲ್ಲಿ ನೋಡಿಕೊಂಡು ಮಡಗಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಒಂದು ಸತಿ ಪ್ಲೇ ಮಾಡಿ ನೋಡಿ. ಓಕೆ, ಮೊದಲನೆಲ್ಲ ಬಿದ್ದಿದೆ, ನೆರಳೆಲ್ಲನೂ ಬಿದ್ದಿದೆ. ಸೊ ಬನ್ನಿ ವಿಡಿಯೋನ ಸೇವ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಿಮಗೆ ಶೇರ್ ಅಂತ ಕಾಣ್ತಿದ್ದಿಲ್ಲ ಮೇಲೆ ಕ್ಲಿಕ್ ಮಾಡಿ, ಸೇವ್ ವಿಡಿಯೋ ಟು ಗ್ಯಾಲರಿ ಕೊಡಿ. ಹೈ ಡೆಫಿನಿಷನ್ 1080x720 ಮೇಲೆ ಕ್ಲಿಕ್ ಮಾಡಿ. ಸೊ ವಿಡಿಯೋ ಸೇವ್ ಆಗುತ್ತೆ. ಸೊ ವಿಡಿಯೋ ಸೇವ್ ಆಗಿದೆ. ಪ್ಲೇ ಕೊಟ್ಟು ನೋಡೋಣ ಯಾವ ರೀತಿ ಬಂದಿದೆ ಅಂತ. MX ಪ್ಲೇಯರ್. ಓಕೆ, ಪರವಾಗಿಲ್ಲ. ಸೊ ನೀವು 4-5 ಸತಿ ಪ್ರಯತ್ನ ಪಟ್ಟು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ನಿಮ್ಮ ಗ್ರೀನ್ ಸ್ಕ್ರೀನ್ ಹೋಗಿ ಕರೆಕ್ಟಾಗಿರೋ ವಿಡಿಯೋ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ಸ್ ಮೊಬೈಲ್ನಲ್ಲಿ ಮತ್ತು ಯೂಟ್ಯೂಬ್ ಟ್ಯುಟೋರಿಯಲ್ಸ್ ಬೇಕು ಅಂತಂದರೆ ಫಿಲಂ ಗುರು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ನೋಡಿದ್ದಕ್ಕಾಗಿ. ನಾನು ನಿಮ್ಮ ಜೊತೆ ಮತ್ತೊಮ್ಮೆ ಸಿಗುವ.